ವಾರದಿಂದ ರಜೆನೇ ಇಲ್ಲ ನಿಂಕ 4 ವಾರ. ಅಯ್ಯೋ 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 4 ವಾರ ರಜೆ ಇಲ್ದಂಗೆ ಮಾಡವಳೆ. ಅರೆ 3 ತಿಂಗಳಿಂದ ಸಂಬಳ ಇಲ್ಲ. ಏನು ಬಿಡುತ್ತೆ ಹೇಳ. ಒಂದು ಅರ್ಧ ಕೆಜಿ ಬಿಡುತ್ತೆ ಬೆಳ್ಳುಳ್ಳಿನ. ರಿಟರ್ನ್ ಅಮೌಂಟ್ ಎಷ್ಟಿದೆ? ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ M3. ಬೆಳಗ್ಗೆ ಅಮೆಝಾನಲ್ಲಿ ಬಂದಿದ್ರು. ಅದು ಚಾರ್ಜಿಂಗ್ ಅಡ್ಯಾಪ್ಟರ್ ನಾನು ಹೇಳಿದ್ನಲ್ಲ, ಅದು ಚಾರ್ಜಿಂಗ್ ಕರೆಕ್ಟಾಗಿ ಆಗ್ತಾಯಿಲ್ಲ. ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ ಅಂತ ತಗೊಂಡೆ, ಆದರೆ ಫಾಸ್ಟ್ ಚಾರ್ಜಿಂಗ್ ಆಗ್ತಾಯಿಲ್ಲ. ಫಸ್ಟ್ ಒಂದ್ಸಲ ರಿಟರ್ನ್ ಹಾಕಿದ್ದೆ, ಅದು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಹೋದ್ರು. ಇದು 2ನೇ ಸಲ ಬಂದ್ಬಿಟ್ಟು ರಿಟರ್ನ್ ಹಾಕಿದ್ದೆ, ಮತ್ತೆ ಬಂದು ತೊಗೊಂಡೋದ್ರು. ಅದು 1 ದಿವಸದಲ್ಲೇ ಆಗುತ್ತಂತೆ ಅಮೌಂಟು, ಇಲ್ಲಾಂದರೆ 2-3 ದಿನ ತೊಗೊಂತಂತೆ. ಏನ ಲೇ ರಿಟರ್ನ್ ಕೊಟ್ಟಿದ್ದಲೇ, ಇವನೇನು ಹಿಂಗಾಡ್ತಾವನೆ? ರಿಟರ್ನ್ ಕೊಟ್ಟಿದ್ದ, ಏನು ತಗೊಂಡಿಲ್ಲ? ಏನು ಕಾಯಿನಿಲ್ಲ, ನೀರು ತಗೊಂಬರ್ಬೇಕು ಇವಾಗ ನಾನು. ಒಳ್ಳೆ ಪ್ಲ್ಯಾನ್ ಹಾಕೊಂಡಿದ್ಯಾ? ಅದು ತುಂಬಿಸಿದಾಯ್ತು. ನಾನು ತೊಳೆದ್ಬಿಟ್ಟು ಹಾಕಿ ಹೋಗು, ಇನ್ನೇನು ಮಾಡೋಕ್ಕಲ್ಲ. ಇಷ್ಟೇ ಆಯ್ತು ನೀರು. ಬಾಟ್ಲು ತೊಳೆಯಲ್ಲ, ಹಂಗೆ ಎತ್ಕೊಂಬತ್ತಾಳೆ ಯಾವಾಗೂ. ಬಾಟ್ಲು ತೊಳ್ಕೊಡು ಅಂತ ಎಷ್ಟಲ್ಲಿ ಹೇಳಿದ್ದೀನಿ, ಹಂಗೆ ಎಷ್ಟಲ್ಲಿ ಎತ್ಕೊಂಬರೋದು. ಬಾಟ್ಲ ಗಲೀಜಿರಲ್ಲ, ಒಂದ್ಸಲಿ ತೊಳಿಬೇಕು ತಾನೆ. ಒಂದ್ಸಲಿ 2-3 ಸಲ ತಂದಾಗ ಹಂಗೆ ಎತ್ಕೊಡ್ತೀಯ. ಕಾಯಿನೆಲ್ಲ 5 ರೂಪಾಯಿ ಕಾಯಿನೋ. ಅಂಗಡಿ ತಗ, ನಿಮ್ಮ ತಾತನವನ್ನ ಫ್ರೀಯಾಗಿ ಕೊಡ್ತಾನೆ, ತಗ ಬರ್ರಿಯಪ್ಪ ಅಂತ. ಎಲ್ಲಿ ತಗೊಂಡ ನೀನು? ಇಲ್ಲೇ ತಗೊಂಡ, ಅಲ್ಲಿ ಮುಂದಕ್ಕೆ ಹೋಗಿ ತಗೊಂಡ. ಅರ್ಧ ಕ್ಯಾನ್ ಮುಟ್ಟಿತ್ತು. 2 ಬಾಟ್ಲ್ ಅವೆ ಮನೆಗ, 2 ಬಾಟ್ಲು ತುಂಬಿಸ್ಬೇಕಾಯ್ತು. 1 ಬಾಟ್ಲು ಬಂದ್ಬಿಟ್ಟು ಲೀಕೇಜ್ ಆಗ್ತೈತೆ ನೆಲ್ಲಿ ಹತ್ರ. ಅದನ್ನ ತುಂಬಿಸ್ಕೊಂಬಂದ್ರು ಅರ್ಧ ಮುಕ್ಕಾಲು ಸುಮ್ಮನೆ ವೇಸ್ಟ್ ಆಗ್ತೈತೆ. ಅದಕ್ಕೋಸ್ಕರ ಒಂದೇ ಬಾಟ್ಲು ತುಂಬಿಸ್ಕೊಂಬತ್ತಾ ಇದ್ದೀನಿ. ಇನ್ನೊಂದು ಬಾಟ್ಲು ತಗೊಬೇಕು. ಇಲ್ಲ ಗಾಡಿ ಆಚೆ ಐತೇನು? ಏನು ಮಾಡಿದೆ ಅಡುಗೆ? ಉಪ್ಪಿಟ್ಟು. ಒಂದಿನ ಉಪ್ಪಿಟ್ಟು, ಒಂದಿನ ಅವಲಕ್ಕಿ ಚಿತ್ರಾನ್ನ, ಒಂದಿನ ಅವರೆಕಾಳು ಸಾರು. ಡಿಫ್ರೆಂಟಾಗಿ ತಿಂತಾಯಿದ್ದೀನಲ್ಲ. ಹೌದಾ, ಡಿಫ್ರೆಂಟ್ ಆಯ್ತಾ? ಮನೆ ಕಿಟಕಿ ಹಾಕಿಲ್ಲ, ಏನಿಲ್ಲ, ಹಂಗೆ ಓದ್ತಾಳೆ. ಒಗ್ದಾಕಿರೋ ಖರ್ಚಿಪ್ಪ ಏನದು? ಎಂಜಲ್ ಮಾಡ್ದ ಹೋಗು. ಇವಾಗ ಅದ್ರಾಗೆ ಐತ್ ಮಗ ಹೊಸ್ಕ. ಇದೆಲ್ಲ ಇವನೇನಾ ಕೆಳಗಡೆ ಹಾಕಿರೋದು? ಆ ಕೊಡೆ ಅಲ್ಲೋಡ ಅದನ್ನ ಕಚ್ಚಿಕ್ ತೂತ್ ಮಾಡಿಕ್ತಾನೆ ಕೊಡೆನ. ಆಜ್ಕಲ್ಲ ಸಮಯ ಗೇಟಕ್ಕೆ ಸಮಯ ಕಟ್ಟಾಕ್ತಾ ಇರೋದು. ರೆಡಿ ಆಗಿದ್ದಾಯ್ತು. ಉಪ್ಪಿಟ್ಟು ತಿಂತಾ ಇದ್ದೀನಿ. ಉಪ್ಪಿಟ್ಟು ಮಾಡಿದ್ಲು ನಿನ್ನೆ. ಅವರೆಕಾಳು ಸಾರು ಹಂಗೆ ಮಿಕ್ಕಿತ್ತು, ಅದನ್ನ ಹಾಕೊಂಡೆ. ಬೇರೆ ಉಪ್ಪಿಟ್ಟು ತಿನ್ನಕತ್ತಾಯಿಲ್ಲ, ಒಂಥರ ಗಂಟ್ಲ ಸಿಗಾಕಂತೈತೆ, ನುಂಗಕತ್ತಾಯಿಲ್ಲ. ಒಂದೊಂದು ತುತ್ತು ತಿಂದ್ಬಿಟ್ಟು ನೀರು ಕುಡಿಬೇಕು. ಅದಕ್ಕೋಸ್ಕರನೇ ಸ್ವಲ್ಪ ಅವರೆಕಾಳು ಸಾರಿತ್ತು ನಿನ್ನೆದು, ಅಳ್ಸೋಗಿರಲಿಲ್ಲ. ಸ್ವಲ್ಪ ಚೆನ್ನಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ. ನೋಡ್ರಿ, ಉಪ್ಪಿಟ್ಟಿಗೆ ಅವರೆಕಾಳು ಸಾರು ಹಾಕೊಂಡು ತಿಂತಾ ಇದ್ದೀನಿ. ಆದರೆ ಉಪ್ಪಿಟ್ಟಿಗೆ ಅವರೆಕಾಳು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾರೆ, ಅವರೆಕಾಳು ಉಪ್ಪಿಟ್ಟು ಅಂದ್ಬಿಟ್ಟು. ಆದರೆ ನಾನು ಅವರೆಕಾಳು ಸಾರನ್ನ ಉಪ್ಪಿಟ್ಟು ಹಾಕೊಂಡು ತಿಂತಾ ಇದ್ದೀನಿ. ಟೈಮು 1:30. ಇನ್ನು ಊಟ ತಿಂದ್ಬಿಟ್ಟು ಶೂ ಹಾಕ್ಕೊಂಡು ಸ್ವಲ್ಪ ಕೂತ್ಕೊಂಡು ಎಲ್ಲ ಮೊಬೈಲೆಲ್ಲ ನೋಡ್ಕೊಂಡು ಹೋಗೋಷ್ಟಕ್ಕೆ ಒಂದು 2 ಕಾಲ ಆಗ್ತೈತೆ. ಗುಂಡನ್ನ ಆಚೆಗೆ ಬೇರೆ ಕರ್ಕೊಂಡು ಹೋಗಿ ಬರಬೇಕು. ಅವ್ನಿಗೆ ಊಟ ಹಾಕ್ಬಿಟ್ಟು ಅವ್ನ ಆಚೆಗೆ ಕರ್ಕೊಂಡೋಗಿ ಒಂದು ರೌಂಡ್ ಹಾಕ್ಬಿಟ್ಟು ಆಮೇಲೆ ಕರ್ಕೊಂಬಂದು ಅವ್ನ ಕಟ್ಟಾಕ್ಬಿಟ್ಟು ನಾನು ಹೋಗ್ಬೇಕು ಕೆಲ್ಸಕ್ಕೆ. ಮಧ್ಯಾಹ್ನ ನಾನು ಎಷ್ಟೊತ್ತಿಗೆ ಹೋಗಿದ್ದು? 2 ಗಂಟೆಗೆ ನಾವು ಹೋಗಿದ್ದು. ಇವಾಗ ಮತ್ತೆ 1 ಗಂಟೆಗೆ ಇನ್ನು 10 ನಿಮಿಷ ಇರಂಗೆ ಬಂದಿದ್ದೀನಿ. ಕೆಲಸನಾಗ ಒಂದು 12 ಗಂಟೆಗೆ ಮುಗಿತೈತೆ. ಅಲ್ಲಿಂದ ಗಾಡಿಯಲ್ಲಿ ಬರ್ಬೇಕಾದ್ರೆ ಎಷ್ಟೋ ಟೈಮ್ ಆಗುತ್ತೆ. ಅಡುಗೆ ಏನು ಮಾಡಿಲ್ಲಂತೆ, ಮರ್ತೋಗ್ಬಿಟ್ಟು ಮಲ್ಕೊಂಬಿಟ್ಟಾಳಂತೆ. ಲಾಸ್ಟ್ ವಾರನೂ 2 ದಿನ ಮರ್ತೋಗಿದ್ಲು ಬೆಳಿಗ್ಗೆ ಮಾಡೋದು. ಇವತ್ತೊಂದು ದಿನ ಮರ್ತೋಗಲ್ಲ, ಪರವಾಗಿಲ್ಲ. ಉಪವಾಸ ಮಲ್ಕೊಳ್ಳೋದಂಗೆ ಅಭ್ಯಾಸ ಆಗ್ಬಿಟ್ಟೈತೆ. ದಿ ನೆಕ್ಸ್ಟ್ ಡೇ ಪಾತ್ರೆ ಉಜ್ಬಿಟ್ಟು ಇಲ್ಲಿ ಇಕ್ಕವಳೆ. ಒಣಗ್ಲಿ ಅಂತಾನ ಯಾರನ್ನ ಬಿಸಿಲಿಗೆ ಇಕ್ತಾರ ಪಾತ್ರೆ ಉಜ್ಬಿಟ್ಟು? ಹಾಂ, ಇವಾಗಾದರೂ ಅಡುಗೆ ಮಾಡಿದ್ಯಾ ಇಲ್ಲ ಇವಾಗ ಮರ್ತೋದ ಅಡುಗೆ ಮಾಡೋದನ್ನ? ಇವಾಗ ಮರ್ತೋದ್ಲಂತೆ. ನಾನು ನೋಡಿದ್ಕೆ ಹೇಳಿದ್ದು. ಅದಕ್ಕೆ ಬೆಳಗ್ಗೆ ಒಂದು ಟೈಮ್ ಆಗಿದ್ದು.
ಒಂದು ಟ್ಯಾಂಕ್ ವಾಷಿಂಗ್ ಮಿಷಿನ್ ಹಾಕಿದ್ಯಲ್ಲ. ಅರ್ಧ ಟೈಮ್ ಹೋಗಿಲ್ಲ ಹೋಗು. ಓ ನೀನು ಜ್ಯೋತಿಷ್ ಹೇಳ್ತೀಯಲ್ಲ, ವಾಷಿಂಗ್ ಮಿಷಿನ್ದು ಮನ್ಸುಡ್ದಲ್ಲ, ವಾಷಿಂಗ್ ಮಿಷಿನ್ದು ಹೇಳ್ಬಿಡ್ತೀನಿ ನೀನು. ನೀನು ಜ್ಯೋತಿಷ್ ಹೇಳ್ತೀಯಲ್ಲ ಹೋಗು. ಏನು ಮಾಡಿದ್ಯ ಹೇಳಿ ಅಡುಗೆನೆ, ಅದನ್ನ ಹೇಳ್ತೀನಿ. ಬಸ್ಸಾರು ಅನ್ನ. ಬಸ್ಸಾರಲ್ಲ ಅದು, ಹ್ಮ್ ಬಸ್ಸಾರ ಏನದು ಹೇಳು ಕರೆಕ್ಟಾಗಿ. ಬಸ್ಸಾರಲ್ಲ ಒಬ್ಬಟ್ಟು ಸಾರು. ಹಾಂ ಒಬ್ಬಟ್ಟು ಸಾರು ಥರ. ಒಬ್ಬಟ್ಟು ಇಲ್ದಿಲ್ಲ ಅದು ಹೆಂಗೆ ಒಬ್ಬಟ್ಟು ಸಾರು ಮಾಡಿದೆ? ಹಂಗೆ ಬೇಳೆ ರುಬ್ಬಿಟ್ಟು. ಹಂಗೆ ಬೆಳೆ ರುಬ್ಬಿಟ್ಟು ಒಬ್ಬಟ್ಟು ಸಾರು ಥರ ಮಾಡ್ಬಿಟ್ಟೆ. ಅದೇ ಈಸಿ ಆಗಿತ್ತು ಅದಕ್ಕೆ ಅದು ಮಾಡ್ದ. ಅದು ಈಸಿ ಆಗಿತ್ತಾ? ಮತ್ತೆ ಅದು ಈಸಿ ಆಗಿರ್ತಿದ್ದೇನು, ಒಂದು 2 ಅವರ್ 3 ಅವರ್ ತಗೊಂತಿದ್ದ ಮಾಡಕ್ಕ. ಎಲ್ಲ ಮಾಡಕ್ ಬೇಡ. ಏನು ಬಿಡುತ್ತೆ ಹೇಳು. ಬೆಳ್ಳುಳ್ಳಿ ಕೊತ್ತಂಬರಿ. ಒಂದು ಅರ್ಧ ಕೆಜಿ ಬಿಡಿಸ್ತೆ ಬೆಳ್ಳುಳ್ಳಿನ. ಒಂದು ಅರ್ಧ ಕೆಜಿ ಕೊತ್ತಂಬರಿ ಸೊಪ್ಪು ಎಲ್ಲ ಬಿಡಿಸಿದ್ಯಾ? ಏಯ್ ಬಾಯ್ ಮುಚ್ಚಲ್ಲೇ. ಏನು ಅಷ್ಟೇ ತಗೊಂಡ ನಾವಂದ್ರೆ ಕೇರ್ಲೆಸ್ಸು. ನಿನ್ ಕೈಗಲ್ಲ ಬೀದಿಯವ್ರ ಕೈಗೆ ಹೋಗೋರ್ ಕೈಗೂ ಅನಿಸ್ತಾಳೆ. ಇವಾಗ ನಿನ್ ಕೈಗೆ ಅನಿಸ್ತಾವಳೆ, ಇನ್ನು ಸ್ವಲ್ಪ ದಿನಕ್ಕೆ ಬೀದವ್ರ ಕೈಗೆ ಏನು ಅಂತ ಅಂತಾಳೆ ತಾನೇ. ಬಾಯ್ ಮುಚ್ಕೊಂಡು ಕ್ಯಾಮೇನೆ ನೋಡ್ತಾ ಇರೋದು ನಾನು. ನನ್ನ ಬ್ಲಾಗ್ ಕ್ಯಾಮೇನೆ ನಾನು ಬ್ಲಾಗೇ ಮಾಡ್ತಾ ಇದ್ದೀನಿ. ಏನಾದ್ರು ಕಷ್ಟದಿದ್ರೆ ಐಟಮ್ಗಳನ್ನ ಮಾಡಲ್ಲ, ಯಾವ್ದು ಈಸಿ ಇರ್ತೈತೆ ಹುಡ್ಕೊಂತಾಳೆ. ನಾನು ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಕೇಳ್ತಾಳೆ. ಕೊನೆಗೆ ಏನು ಮಾಡ್ತಾಳೆ ಅಂದರೆ ಅನ್ನ ಬೇಯಿಸಿಕ್ಬಿಟ್ಟು ಸಾರು ಬೇಯಿಸಿಬಿಟ್ಟು ಅನ್ನ ಬೇಯಿಸಿಕ್ಕಿದ್ದೀವಿ ನೋಡು ತಿನ್ಕೊಂಡೋಗಿ ಒಬ್ಬಟ್ಟು ಸಾರು ಅನ್ನ ಬೇಯಿಸ್ತಾಳು. ಹಾಗಾದ್ರೆ ಅಕ್ಕಿ ತಿಂತಾಳು. ಕಾಮಲೆ ರೋಗ ಬರ್ತೈತೆ ಅಕ್ಕಿ ತಿಂದರೆ. ಅದು ಹಲ್ಲುದ್ದಿದ ತಿಂದರೆ ಇನ್ನೇನೇನು ಬರ್ತೈತೋ ಅಲ್ಲ. ಇವಾಗ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾ ನೀನು? ಎಷ್ಟೊತ್ತು ಹೋಗ್ತೀಯ ಇವಾಗ? ಗಾಡಿ ಎತ್ಕೊಂಡು ಹೋಗ್ತೀಯಾ? ಮತ್ತೆ ಅಲ್ಲ ನೀನು ಹೆಂಗೆ ಓದ್ತೀಯ ಅಂತ ಕೇಳ್ತಾ ಇರೋದು. ಇಲ್ಕೆ ಬರ್ತೈತೆ ಬಸ್ಸು? ನಾನು ಬಸ್ ಆಗಿದ್ರೆ ಬರ್ತಾನೆ ಇರ್ತಾ ಇರಲಿಲ್ಲ. ಟೈಮ್ 10:15 ಕರೆಕ್ಟಾಗಿ ಸ್ನಾನ ಬಂದ್ಬಿಟ್ಟು 1 ಗಂಟೆಗೆ ಮಾಡ್ಕೊತೀನಿ. 1 ಗಂಟೆಗೆ ಮಾಡ್ಕೊಂಡು ಕರೆಕ್ಟಾಗಿ ಒಂದೂವರೆ ಸ್ನಾನ ಆಗ್ತೈತಾ, 1:15 ಊಟ ತಿಂದ್ಬಿಟ್ಟು ಕರೆಕ್ಟಾಗ 2 ಗಂಟೆಗೆ ಮೊಬೈಲ್ ಇಟ್ಕೊಂಡು ಸ್ವಲ್ಪ ನೋಡ್ಬಿಟ್ಟು ಶೂ ಹಾಕ್ಕೊಂಡು ಕುತ್ಕೊಂಡು ಆರಾಮಾಗಿ ಹೋಗಕ್ಕೆ 2:15 2:15 ಆಗ್ತೈತೆ. ಇಲ್ಲಿಂದ ಒಂದು ಅರ್ಧ ಅವರ್ಗೆ ಹೋಗ್ಬಿಡ್ಬೋದು ಕೆಲ್ಸಕ್ಕೆ. ವೀಕಪ್ ತಗೊಂಡ್ರೆ ಎಲ್ಲ ನಾವು ಹೋಗ್ಬೇಕು, ಬೇಜಾರಾಗ್ತೈತೆ. ಅದನ್ನು ಫಿಲಮ್ ರಿಲೀಸ್ ಆಗಿರ್ತದೆ, ಒಂದು ಫಿಲಮ್ಗೆ ಹೋಗ್ಬಿಟ್ಟು ಸುಮ್ಮನೆ ಓಡಾಡ್ಕೊಂಬರ್ಬೇಕು. ಆಸೆ ದಿನ ಆಯಿತು ಓಡಾಡಿ. ಹೋದ ವಾರನೂ ವೀಕ್ ಆಫ್ ದಿವಸ ಬಂದ್ಬಿಟ್ಟು ಎಲ್ಲೂ ಓಡಾಡೋಕ್ಕಾಗಿಲ್ಲ, ರೆಸ್ಟು ತಗೊಳಕ್ಕಾಗಿಲ್ಲ. ಊರಿಗೆ ಹೋಗಿ ಬಂದ್ಬಿಟ್ರೆ ಅದು ಜಾತ್ರೆ ಇತ್ತು ಅಂದ್ಬಿಟ್ಟು. ಈ ವಾರ ಯಾರಾದರೂ ಸ್ವಲ್ಪ ಹೊತ್ತು ಲೇಟಾಗಿ ಎದ್ದು ನಾವು ಬರೋದು 1:30 ಆಗ್ತೈತಾ, ಮಲ್ಕೊಳ್ಳೋದು ಒಂದು ಅರ್ಧ ಅವರ್ ಮೊಬೈಲ್ ನೋಡಬೇಕು ಅನಿಸ್ತೈತೆ. ಬೆಳಗ್ಗೆಯಿಂದ ಮೊಬೈಲ್ ನೋಡಿರಲ್ಲ ಏನೂ ಇರೋಲ್ಲ. ಅದಕ್ಕೋಸ್ಕರನೇ ಒಂದು ಅರ್ಧ 3/4 ಅವರ್ ಮೊಬೈಲ್ ನೋಡ್ತೀನಿ. ಮೊಬೈಲ್ ನೋಡ್ಬಿಟ್ಟು ಒಂದು 2-2:15 ಮಲ್ಕೊತೀನ. 8:00 9 ಗಂಟೆಗೆ ಎದ್ಬಿಡ್ತೀನಿ. ಕರೆಕ್ಟಾಗಿ 8 ಅವರ್ ಇಲ್ಲ 7 ಅವರ್ 6 ಅವರ್ ನಿದ್ದೆ ಮಾಡ್ತೀನಿ. ನಾಳೆ ಅಂತೂ ವೀಕ್ ಆಫ್ ದಿವಸ ಸಿಕ್ಕಿದ್ರೆ ವೀಕ್ ಆಫು ಒಂದು 11 ಗಂಟೆಗೆ ಎದ್ಬಿಟ್ಟು 11:30ಗೆ ಎದ್ಬಿಟ್ಟು ಆರಾಮಾಗಿ ಎದ್ದು ರೆಡಿಯಾಗಿ ಯಾವ್ದಾರ ಫಿಲಮ್ ಇದ್ರೆ ಫಿಲಮ್ಗೆ ಹೋಗೋಣ ಅನಿಸುತ್ತೆ. ಇಲ್ಲಾಂದರೆ ಮನೆಗೆ ರೆಸ್ಟ್ ತಗೋಣ, ಫುಲ್ಲು ನಿದ್ದೆ ಮಾಡಬೇಕು ಅನಿಸುತ್ತೆ. ಅಕಸ್ಮಾತ್ ಏನೋ ದುಡ್ಡು ಏನೋ ಜಾಸ್ತಿ ಇದ್ದರೆ ಟಿಕೆಟ್ಗಳು ಜಾಸ್ತಿ ಇದ್ದರೆ ಹೋಗಲ್ಲ. ಆರಾಮಾಗಿ ಮನೆಗೆ ಮಲ್ಕೊಂಡು TV ಆನ್ ಮಾಡ್ಕೊಂಡು ಯಾವ್ದಾದ್ರು ವೆಬ್ ಸೀರೀಸ್ ಹಾಕೊಂಡು ನೋಡೋದೆ ಅಷ್ಟೇ. ಇನ್ನೇನು ಕೆಲಸ ಇಲ್ಲ ನಾಳೆ ನಂದು ವೀಕ್ ಆಫ್ ಸಿಕ್ಕಿದ್ರೆ. ನಾಳೆ ನಿಂಗೆ ರಜೆ ಆಯ್ತಾ? 7 ಗಂಟೆಗೆ ಹೋಗ್ಬೇಕು. ಯಾಕ ಅಂದರೆ ಚೆಕಿಂಗ್ ಬರ್ತಾವ್ರ ಕೆಲಸದಲ್ಲಿ? ಓ ಹಂಗಾರೆ ರಜಾನೇ ಇಲ್ಲ ನಿಂಕ? 3 ವಾರದಿಂದ ರಜಾನೇ ಇಲ್ಲ ನಿಂಕ? 4 ವಾರ? ಅಯ್ಯೋ 4 ವಾರ ರಜೆ ಇಲ್ದಂಗೆ ಮಾಡವಳೆ. ಆದರೆ 3 ತಿಂಗಳಿಂದ ಸಂಬಳ ಇಲ್ಲ. ಒಳ್ಳೆ ಕೆಲಸ. ಐಸಿಮ್ ಡಬ್ಬ ನೋಡು, ಇದೇನಕ್ಕೆ ಹಾಕಿಕೊಂಡಿದ್ಯಾ? ಇದ್ರದ್ದು ಡಬ್ಬಿ ಎಲ್ಲಿ ಇದ್ರದ್ದು? ಡಬ್ಬಿ ಅಂದರೆ ಮುಚ್ಚಲ ಆಯ್ತಾ? ಏನಾರು ಹಾಕಿ ಕಣಕತ್ತೈತೆ ಅಂದ್ಬಿಟ್ಟು ಇಕ್ಕಣ.